ನೀನು ಋಷಿ ಬೆಣ್ಣೆ ಅಲ್ಲ, ನಮ್ಗೆ ಬೆಣ್ಣೆ ಹಚ್ಚಕ್ ಬಂದಿರುವ ಪ್ರೇತ ಭದ್ರಾಕ್ಷನಾ? ಕಂಸ ಹೇಳ್ದ ಅಂತ ನಮ್ಮನ್ನ ಕೊಲ್ಲಕ್ ಬಂದಿದ್ಯಾ ನೀನು? ಗದಾಧಾರಿ ಭೀಮ, ನಿಮ್ಮೆಲ್ಲರಿಗೂ ಭ್ರಮೆ ಆಗಿದೆ. ನಾನ್ ಯಾಕೆ ನಿಮ್ಮನ್ನ ಸಾಯಿಸೋದಕ್ ಬಯಸ್ತೀನಿ? ನಾನಿಲ್ಲಿಗೆಲ್ಲರ ಸೇವೆಗಾಗಿ ಬಂದಿದ್ದು. ನೀನ್ ಸೇವೆ ಮಾಡ್ಬೇಕು ಅಂತಿದ್ರೆ ಸೇವಕನಾಗಿರ್ತಿದ್ದೆ, ಬೇರೆ ವೇಷದಲ್ಲಿ ಯಾಕೆ ಬಂದೆ? ಅಯ್ಯೋ, ನಾವು ಪ್ರೇತಗಳ ಸೇವೆ ಯಾರು ತಗೊಳ್ಳೋದಿಲ್ವಲ್ಲ. ಈಗ ನೀನೇ ಯೋಚಿಸು, ನಿಮ್ಮಂತಹ ನಿರ್ದೋಷ ಬಾಲಕರಿಗೆ ನಮ್ಮ ಪ್ರೇತದ ಜೊತೆ ಏನ್ ಶತ್ರುತ್ವ ಇರುತ್ತೆ? ನಾನ್ ನಿಮ್ನ ಯಾಕೆ ಸಾಯಿಸಕ್ ಬಯಸ್ತೀನಿ? ಯಾಕೆ ಯಾಕೆ? ಸುಳ್ಳು ಹೇಳ್ಬೇಡ ಭದ್ರಾಕ್ಷ. ಭದ್ರಾಕ್ಷ, ನಿನ್ ಸತ್ಯ ಎಲ್ಲರ ಕಣ್ಗೆ ಕಾಣ್ತಾ ಇದೆ. ನೀನು ಸರ್ಪ ವಿಷದಿಂದ ತುಂಬಿದ ಹಣ್ಣನ್ನ ತಂದ್ಕೊಟ್ಟು ಮಾತೆ ಕುಂತಿ ಮತ್ತೆ ಅವರ ಮಕ್ಕಳನ್ನ ಸಾಯಿಸೋ ಷಡ್ಯಂತ್ರ ಮಾಡಿದ್ಯಲ್ವಾ? ಇಲ್ ನೋಡು, ಇದೇ ತಾನೇ ಆ ಹಣ್ಣು. ಅಯ್ಯೋ ಅಯ್ಯೋ, ಈ ಹಣ್ಣಿನ ಹತ್ರ ಎಲ್ಲಿಂದ ಬಂತು ಹುಡುಗಿ? ಯಾಕಂದ್ರೆ ನಾನ್ ನಿನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ. ಯಾವಾಗ ನೀನ್ ಎಲ್ರಿಗೂ ಈ ವಿಷದ ಹಣ್ಣು ಕೊಟ್ಟು ಹೋದ್ಯೋ ಆಗ ಕಳ್ಳ ಋಷಿ, ಇನ್ನೇನಾದ್ರೂ ಹೇಳೋದಿದ್ಯಾ ನಿನ್ ಮೋಸದ ವಿಷಯದ ಬಗ್ಗೆ? ನಾನು ಪ್ರಯತ್ನ ಮಾಡಿದ್ದೆ ನಿಮ್ಮೆಲ್ಲರನ್ನು ಸಾಯಿಸಕ್ಕೆ. ಏನ್ ಮಾಡ್ಲಿ? ಭಗವಂತ ಕಂಸನ ಆದೇಶವಿತ್ತು. ಏನ್ ಮಾಡ್ಲಿ? ನೀನು ಮುಂದೆ ಬಂದು ಯುದ್ಧ ಮಾಡ್ಬೇಕಾಗಿತ್ತು ಭದ್ರಾಕ್ಷ, ಋಷಿ ವೇಷದಲ್ಲ. ತಪ್ಪಾಗಿ ಹೋಗ್ತಿತ್ತು ನನ್ನಿಂದ. ಕರುಣೆ ಬಂದ್ಬಿಟ್ಟಿತ್ತು ನಿಮ್ಮೆಲ್ಲರ ಮೇಲೆ. ನಿಮ್ಮೆಲ್ರಿಗೂ ನಾನು ಸುಲಭವಾಗಿ ಸಾವು ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಇಲ್ಲ. ಈಗ ನೋಡ್ತೀನಿ ಭದ್ರಾಕ್ಷನಿಂದ ನಿಮ್ಮೆಲ್ಲರನ್ನ ಯಾರು ಕಾಪಾಡ್ತಾರೆ ಅಂತ. ಮೊದ್ಲು ನಿನ್ನ ನೀನ್ ಕಾಪಾಡ್ಕೋ ಭದ್ರಾಕ್ಷ. ಈಗ್ಲೇ ತೋರಿಸ್ತೀನಿ ನನ್ನ ಶಕ್ತಿನ. ನಾನು ಇಲ್ಲಿವರೆಗೂ ಸುಮ್ನಿದ್ದಿದ್ದು ಯಾಕಂದ್ರೆ ಹೀಗ್ ನಿನ್ ಸತ್ಯ ಎಲ್ರ ಮುಂದೆ ಹೊರಗ್ ಬರ್ಲಿ ಅಂತ. ಈಗ ಪ್ರೇತ ರೂಪದ ನಂತರ ಯಾವ ರೂಪ ಬರುತ್ತೋ ಅದನ್ನ ನೀನ್ ತಿಳ್ಕೊಂಡ್ ಬಾ ಭದ್ರಾಕ್ಷ. ನನ್ನ ಕ್ಷಮಿಸ್ಬಿಡೆ ನನ್ನ ತಾಯಿ. ಹೋಗು, ಮತ್ತೆ ಹೋಗ್ ಹೇಳ್ಬಿಡು ನಿನ್ ಭಗವಂತ ಕಂಸನಿಗೆ. ಏನಾದ್ರೂ ಪಾಂಡವ್ರ ಮೇಲೆ ಮತ್ತೆ ಅಪಾಯ ತರೋ ಪ್ರಯತ್ನ ಮಾಡಿದ್ರೆ ಆಗ ಒಂದು ಇದೇ ಸ್ಥಿತಿ ಆಗತ್ತೆ. ಅಯ್ಯೋ ಅಯ್ಯೋ, ನಾನ್ ತಿಳಿಸ್ತೀನಿ. ನನ್ನ ಸ್ಥಿತಿ ಬೆಣ್ಣೆ ಆಗೋಯ್ತು ಕಂಸ. ಇನ್ನು ಹಿಡಿಂಬೆ ನಿನ್ನ ಸ್ಥಿತಿನ ಬೆಣ್ಣೆ ಮಾಡ್ತಾಳೆ ಅಂತ ಆಯ್ತಾ? ಬೇಡ ಅಂತ ಹೇಳಿದ ನಂತರನು ನಾನ್ ನಿಮ್ಮೆಲ್ರ ಹಿಂದೆ ಇದ್ದೆ. ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ ಅಮ್ಮ. ಆದ್ರೆ ನಾನ್ ಏನ್ ಮಾಡ್ಲಿ, ನನ್ಗೆ ನಿಮ್ಮೆಲ್ರ ಬಗ್ಗೆ ಚಿಂತೆ ಆಗ್ತಿತ್ತು ಅಮ್ಮ. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಹಿಡಿಂಬೆ. ಯಾರ ಅಣ್ಣ ನಮ್ಮನ್ನ ಸಾಯಿಸಕ್ಕೆ ಅಂತ ಬಂದು ಅವನ ತಂಗಿ ನಮ್ಮನ್ನ ಯಾಕೆ ಕಾಪಾಡ್ತಾ ಇದ್ದಾಳೆ? ಅಮ್ಮ, ಹಿಡಿಂಬೆ ಅವಳ ವಚನದ ಪಾಲನೆ ಮಾಡ್ತಿದ್ದಾಳೆ ಅಲ್ವಾ ಹಿಡಿಂಬೆ? ಭೀಮಾ, ಹಿಡಿಂಬೆಗೆ ಇದ್ರ ಬದಲಾಗಿ ಏನ್ ಬೇಕಂತೆ? ಬದಲಾಗಿ ಗೆಳತನ. ಯಾಕಂದ್ರೆ ಈ ಕಾಡಲ್ಲಿ ನನ್ಗೆ ಯಾವ ಗೆಳೆಯನೂ ಇಲ್ವಲ್ಲ. ನಿಜವಾಗ್ಲೂ ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ವಲ್ಲ.
ನಾನು ನಿಮ್ಮೆಲ್ರಿಗೂ ಧನ್ಯವಾದ ಯಾವ ರೀತಿ ಹೇಳಿ? ನನ್ಗೆ ಒಂದೇ ಸಲ 5 ಗೆಳೆಯರು ಸಿಕ್ಕಿದ್ದಾರೆ. ಭೀಮಾ, ಇದೆಲ್ಲ ಬರೀ ನಿನ್ನಿಂದಾನೇ ಸಾಧ್ಯ ಆಗಿರೋದು. ಇದೇನಿದು? ಮಾತ್ಗೂ ಗದೆ ಎತ್ಕೋತಿದ್ ಭೀಮಣ್ಣ ಇವತ್ ಗೆಳೆತನದ ಬಗ್ಗೆ ಮಾತಾಡ್ತಿದ್ದಾನಲ್ಲ. ಹಿಡಿಂಬೆ, ಇಲ್ಲಿಂದ ಮುಂದೆ ಯಾವ ಅಪಾಯನೂ ಇದ್ದ ಹಾಗಿಲ್ಲ. ಹಾಗೆ ನೀನು ನಿನ್ನ ಮನೆಯಿಂದ ಬಹಳ ದೂರ ಬಂದಿದ್ಯಾ. ನಿನ್ನ ಸಹಾಯ ಇಷ್ಟೇ ಸಾಕು. ಮುಂದಿನ ಪ್ರಯಾಣ ನಾವೇ ಮುಂದುವರಿಸ್ತೀವಿ. ನನ್ ಗೆಳೆಯರಿಂದ ದೂರ ಆಗೋಕೆ ಮನ್ಸೇ ಬರ್ತಿಲ್ವಲ್ಲ. ಆದ್ರೆ ನನ್ ಗೆಳೆಯರ ಹಾಗೆ ನಿಮ್ಮ ಇಚ್ಛೆ ನನ್ಗೂ ಕೂಡ ಆದೇಶನೇ. ನಡೀರಿ ಮಕ್ಕಳೇ. ಭೀಮಾ, ಗೆಳೆಯರೇ ನಿಂತ್ಕೊಳ್ಳಿ. ಭಗವಂತ, ಇವತ್ತಿನವರೆಗೂ ನಿಮ್ಗೆ ನಿಮ್ಮವರೇ ಜಾಸ್ತಿ ಮೋಸ ಮಾಡಿದ್ದಾರೆ. ಇವತ್ ನನ್ನವ್ರು ಕೂಡ ನನಗೆ ಮೋಸ ಮಾಡ್ಬಿಟ್ರು. ನನ್ನ ಸ್ಥಿತಿ ಬೆಣ್ಣೆ ಮಾಡ್ಬಿಟ್ರು. ಭಗವಂತ, ಇತ್ತೀಚೆಗೆ ನೀನು ಮಾತನ್ನು ಸ್ವಲ್ಪ ಆಡುವೆ. ರೋಧನೆ ಹೆಚ್ಚಾಗಿದೆ ಭದ್ರಾಕ್ಷ, ನೇರವಾಗಿ ಹೇಳು, ಆಗಿದ್ದೇನು? ಅಯ್ಯೋ ಭಗವಂತ, ನಾನು ಪಾಂಡವರ ಸ್ಥಿತಿ ಬೆಣ್ಣೆ ಮಾಡೋದಕ್ಕೆ ಅಂತ ಹೋಗಿದ್ನ. ಆದರೆ ನೀನು ಆ ಪಾಂಡವರ ಅಂತ್ಯ ಮಾಡಲಾಗಲಿಲ್ಲ. ಅಯ್ಯೋ ಭಗವಂತ, ನಾನು ಆ ಪಾಂಡವರನ್ನ ಸಾಯಿಸೋಕೆ ಹೊರಟಿದ್ದೆ. ಆದ್ರೆ ಆ ಹಿಡಿಂಬನ ಸೋದ್ರಿ ಹಿಡಿಂಬೆ ಬಂದ್ಬಿಟ್ಲು. ಮತ್ತು ಆಕೆ ನಿನ್ನ ಜೊತೆಯಾದಳು. ಆದರೂ ನೀವಿಬ್ಬರು ಸೇರಿಕೊಂಡು ಆ ಪಾಂಡವರ ವಧೆ ಮಾಡಲಾಗಲಿಲ್ಲ. ಅಯ್ಯೋ, ಅದೇ ವಿಚಿತ್ರ ಭಗವಂತ. ಹಿಡಿಂಬೆ ನನಗೆ ಸಹಾಯ ಮಾಡ್ಲಿಲ್ಲ. ಅದ್ರ ಬದಲಾಗಿ ನನ್ನೇ ಎತ್ತಿಸ್ಬಿಟ್ಲು. ಭಗವಂತ, ಅಯ್ಯೋ, ಒಬ್ಬ ರಾಕ್ಷಸಿಯಾಗಿ ಪ್ರೇತಗಳಿಗೆ ಮೋಸ ಮಾಡೋದಾ? ಏನಂತ ಹೇಳಿ ಭಗವಂತ, ಬಹಳ ಅನ್ಯಾಯ ಆಗಿದೆ ನನಗೆ. ಭಗವಂತ ಕಂಸನ ಸೇನಾಪತಿ ಶ್ರೀ ಭದ್ರಾಕ್ಷರೇ, ಒಬ್ಬ ಅಸುರ ಬಾಲಕಿಯು ನಿಮ್ಮ ಎತ್ತಿ ಎಸೆದಿದ್ದಾಳೆ. ನನ್ನ ಮನಸ್ಸು ಖುಷಿಗೊಂಡಿದೆ. ನೀನು ನಿನ್ನ ಜೀವನದಲ್ಲೇ ಅಲ್ಲ, ನಿನ್ನ ಪ್ರೇತ ರೂಪದಲ್ಲೂ ಅಸಫಲನಾಗಿರುವೆ. ನನಗೆ ನಿನ್ನ ಯಾವ ಅವಶ್ಯಕತೆಯೂ ಇಲ್ಲ. ಭಗವಂತ ಕಂಸ ನಿನ್ನನ್ನು ಅವರ ಸೇವೆಯಿಂದ ವಜಾ ಮಾಡಿದ್ದಾರೆ. ನಿಮ್ಮ ಸೇವಕ ಆಗದೆ ನಾನು ಇರೋದಕ್ಕೆ ಯಾವ ಅರ್ಥನೂ ಇಲ್ಲ ಭಗವಂತ. ನಿಮ್ಮ ಸೇವಕನ್ನ ಅಂತಿಮ ಬಾರಿ ಕ್ಷಮಿಸ್ಬಿಡಿ ಭಗವಂತ. ಈ ಪ್ರೇತ ವಿಲಾಪ ಮಾಡಬೇಡ. ಇಲ್ಲ, ಎಲ್ಲಿವರೆಗೂ ನೀವು ನನಗೆ ಆಶೀರ್ವಾದ ಮಾಡೋದಿಲ್ವೋ ನಾನು ಪ್ರೇತಾಲಪ ನಿಲ್ಸೋದಿಲ್ಲ ಭಗವಂತ. ಹೇಳು ಭಗವಂತ. ಇದೇ ಆಶೀರ್ವಾದ. ಆದರೆ ನೀನು ಈ ಬಾರಿ ಅಸಫಲನಾದರೆ ಈ ಜಗತ್ತಿನಿಂದಲೇ ನಿನ್ನ ಅದೃಶ್ಯ ಮಾಡುವೆ. ನೀವು ಮಾಡಿದ್ದು ಸರಿಯದ್ದೆ. ನನಗೆ ಆಶೀರ್ವಾದ ಮಾಡಿ ನನ್ನಳುನ ನಿಲ್ಲಿಸ್ಬಿಟ್ರಿ. ಆದ್ರೆ ಭಗವಂತ, ಒಂದು ದುರ್ಘಟನೆ ಘಟಿಸುವುದಿದೆ. ಕುಂತಿ ಅವಳ ಪುತ್ರರ ಜೊತೆ ಒಮ್ಮೆ ಇಲ್ಲಿಗೆ ಬಂದ್ಬಿಟ್ರೆ, ಮತ್ತೆ ಅವಳಿಗೆ ಅವಳ ವಾಸುದೇವ ಕೂಡ ತನ್ನ ಗೋಳ್ ಹೇಳ್ಕೊಂಡ್ರೆ, ಆಗವ್ರ ಅವಳು ಹೇಗ್ ನಿಲ್ಸಕ್ಕಾಗುತ್ತೆ ನೀವು ಭಗವಂತ? ಅದನ್ನ ಹೇಳಿ ನನಗೆ. ಆ ಕುಂತಿ ತನ್ನ ದುಃಖವನ್ನ ಹೇಳೋಕ್ಕಾಗೋದು
ತನ್ನ ಮಕ್ಕಳ ಜೊತೆ ಜೀವಂತ ಇದ್ದರಲ್ಲವೇ? ಅರ್ಥಾತ್ ಭಗವಂತ. ಅರ್ಥಾತ್ ಭಗವಂತ, ಈ ಜಗತ್ತಿನಲ್ಲಿ ಭಗವಂತ ಕಂಸನ ಹೊರತಾಗಿಯೂ ಪಾಂಡವರಿಗೆ ಬೇರೆ ಶತ್ರುಗಳು ಇದ್ದಾರೆ. ಇದೇನ್ ಮಾಡ್ತಾ ಇದೀಯ ನೀನು? ಅಲ್ಲೇ ನಿಂತ್ಕೋ ಮಕ್ಳೇ. ನೀವೆಲ್ರೂ ನನ್ ಗೆಳೆಯರನ್ನೇ ಸಾಯಿಸೋದಕ್ ನೋಡಿದ್ರಿ ಅಲ್ವಾ? ನಿಮ್ಮಲ್ಲಿ ಯಾರೊಬ್ರು ನಾನ್ ಜೀವಂತವಾಗಿ ಬಿಡೋದಿಲ್ಲ. ಹಿಡಿಂಬೆ ಹಿಡಿಂಬೆ, ಹಿಡಿಂಬೆ. ಕೃಷ್ಣ, ನೀನು ಎಷ್ಟು ಓಡಾಡಿಸ್ಬಿಟ್ಟೆ. ನನ್ಗೆ ಮತ್ತೆ ಹಸ್ವಾಗ್ತಾ ಇದೆ. ಲಾಡು ಅಂತೂ ಇಲ್ವಲ್ಲ. ನಡಿ, ಬೋರೆ ಹಣ್ಣನ್ನೇ ಹುಡ್ಕಾಡೋಣವಾ? ಅಣ್ಣ, ಇನ್ನ ನಾವು ವೃಂದಾವನ ತಲುಪ ಮೇಲೇನೆ ಭೋಜನ ಮಾಡೋಣ. ಅಮ್ಮ ನಮ್ಗೋಸ್ಕರ ಭೋಜನ ಮಾಡಿರ್ತಾಳೆ. ಹಾ, ಯಶೋದೆ ಚಿಕ್ಕಮ್ಮನ ಕೈಯಿಂದ ಊಟ ಮಾಡೋಣ. ಆದ್ರೆ ಈಗ ಏನಾದ್ರೂ ಸ್ವಲ್ಪ ಹೊಟ್ಟೆಯೊಳಗೆ ಬಿದ್ದಿದ್ರೆ ಕೃಷ್ಣ, ನೀನು ಹಣ್ಣೇನಾದ್ರೂ ಹುಡುಕ್ತಿದ್ಯಾ? ಹಣ್ಗಿನ್ ಚಿಂತೆ ಬಿಡು, ಮೊದ್ಲು ನೀನ್ ಹೇಳು, ನಿನ್ಗೆ ಯಾರ್ದಾದ್ರೂ ಸ್ತ್ರೀಯ ಸ್ವರ ಕೇಳಿಸ್ತಿದ್ಯಾ? ಕೃಷ್ಣ, ನನ್ಗೆ ಯಾವಾಗ ಹಸ್ವಾಗ್ತಾ ಇರುತ್ತೋ ನನ್ಗೇನು ಕೂಡ ಕೇಳಿಸೋದಿಲ್ಲ. ನನ್ಗೆ ಎಲ್ಲಾ ಕಡೆ ಬರೀ ಊಟನೇ ಕಾಣಿಸ್ತಾ ಇರುತ್ತೆ, ಗೊತ್ತಾ? ಅಣ್ಣ, ನಿನ್ಗೆ ಯಾವ್ದೇ ಸ್ತ್ರೀಯ ಸ್ವರ ಕೇಳಿಸ್ತಾನೆ ಇಲ್ವಾ? ಕೃಷ್ಣ, ಆ ಹೆಂಗಸು ನಮ್ಗೆ ಊಟ ಕೊಡ್ತೀನಿ ಅಂತ ಏನಾದ್ರೂ ಹೇಳಿದ್ಲಾ? ಇಲ್ಲ ಅಣ್ಣ, ಇಲ್ಲ. ಹಾಗಾದ್ರೆ ಅವ್ರು ಏನಾದ್ರೂ ಹೇಳಿ ಏನ್ ಲಾಭ? ಅಣ್ಣ, ನೀನಂತೂ ಯಾರು ಅಲ್ಲಿ ನನ್ನನ್ನ ಕರೀತಿದ್ದಾರೆ. ಕೃಷ್ಣ, ನೀನು ಈಗ ತಾನೇ ಏನೋ ಅಂದೆ. ಅಣ್ಣ, ನೀನ್ ನಿಜ ಹೇಳ್ದೆ. ನಡ್ದು ನಡ್ದು ನನ್ಗೂ ಹಸು ಆಗ್ತಿದೆ. ಹಾ, ನಡಿ ಕೃಷ್ಣ, ಈ ಕಾಡಲ್ಲಿ ಎಲ್ಲಾದ್ರೂ ಹಣ್ಣು ಹುಡ್ಕೋಣ. ಅಣ್ಣ, ನನ್ಗೆ ಎಷ್ಟು ಹಸು ಆಗ್ತಿದೆ ಅಂದ್ರೆ ಇನ್ನು ನನ್ನಿಂದ ಒಂದಡಿನೂ ನಡೆಯಕ್ಕಾಗೋದಿಲ್ಲ. ನೀನೀಗ ನನ್ಗೋಸ್ಕರ ಏನಾದ್ರೂ ತಗೊಂಬರ್ತೀಯಾ? ಹಾ ಕೃಷ್ಣ, ಆದ್ರೆ ಈ ಕಾಡಲ್ಲಿ ಸಿಗೋ ಹಣ್ಣನ್ನ ನಾನೇ ತಿನ್ಬಿಡ್ತೀನಿ ಅನ್ನೋ ಹೆದ್ರಿಕೆ. ಅಣ್ಣ, ನಿನ್ಗೆ ನಿನ್ ತಮ್ಮನ್ಗಾಗಿ ಅಷ್ಟಾದ್ರೂ ಮಾಡಕ್ಕಾಗೋದಿಲ್ವಾ? ಆಗ್ಲಿ ಕೃಷ್ಣ, ನಾ ಹೋಗ್ತೀನಿ. ಆದ್ರೆ ನೀನ್ ಇಲ್ಲಿಂದ ಕದಲ್ಬಾರ್ದು. ಅಣ್ಣ, ಹಸ್ತಿರೋ ಹೊಟ್ಟೆಲಿ ನಾನು ಎಲ್ಲಿಗೆ ಹೋಗಕ್ಕಾಗುತ್ತೆ? ಸರಿ ಕೃಷ್ಣ, ನಾನು ಈಗ್ಲೇ ಬರ್ತೀನಿ. ಅನ್ಸುತ್ತೆ ಯಾರೋ ನನ್ನ ಭಕ್ತ ನನ್ನನ್ನು ಕರೀತಿದ್ದಾರೆ. ಈಗ ನಾನು ಹೋಗ್ಲೇಬೇಕು. ಇಲ್ಲಿ ನನ್ನ ಭಕ್ತ ಯಾರು? ಹೀಗೆ ನನ್ನ ಪ್ರತೀಕ್ಷೆ ವರ್ಷದಿಂದ ಮಾಡ್ತಿದ್ದಾರೆ. ಬೇಗ ಅರ್ಜುನ, ಆ ಬಾಣಗಳನ್ನ ತೆಗಿ. ಹಿಡಿಂಬೆ, ನೀನು ನಿನ್ ಜೀವ ಪಣಕ್ ಕೊಟ್ಟಿ ನಮ್ಮನ್ನೆಲ್ಲ ಕಾಪಾಡ್ದೆ. ನಾವ್ ನಿಂಗೇನು ಆಗಕ್ ಬಿಡಲ್ಲ. ಅಮ್ಮ, ಇವಳು ಇನ್ನೂ ಉಸಿರಾಡ್ತಿದ್ದಾಳೆ.
ಅರ್ಜುನ, ಆ ಬಾಣನ ಕೊಡು ಇಲ್ಲಿ. ಇದು ಹಸ್ತಿನಾಪುರದ ರಾಜರ ಬಾಣ. ಆದ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಮ್ಮ, ನಂಗೆ ಏನ್ ಅನ್ನಿಸ್ತಿದೆ ಅಂದ್ರೆ ನಾವು ಹಸ್ತಿನಾಪುರಕ್ಕೆ ಹೋಗೋದು ಅಲ್ಲಿರೋ ಯಾರಿಗೂ ಇಷ್ಟ ಇದ್ದಂಗಿಲ್ಲ. ಆರು ಬಾಣಗಳು, ಮತ್ತೆ ನಾವು 6 ಜನ. ಈ ರಾಜಕೀಯ ಷಡ್ಯಂತ್ರ ಮಾಡೋರು ಯಾರೇ ಆಗಿರ್ಲಿ, ಅವರ ಒಂದು ಬಾಣನೂ ತಪ್ಪಬಾರ್ದು ಅಂತ ಅನ್ಕೊಂಡಿದ್ರು. ಹಸ್ತಿನಾಪುರದ ಪಾಲಲ್ಲಿ ನಮಗೆ ಅಧಿಕಾರ ಸಿಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹಿಡಿಂಬೆ ಜೀವಕ್ಕೆ ಅಪಾಯ ಇದೆ ಅಮ್ಮ. ಅರ್ಜುನ, ನೀನು ಬೇಗ ಹೋಗಿ ಶತಾವರಿ ಔಷಧಿನ ತಗೊಂಡ್ ಬಾ. ಕೇವಲ ಅದೊಂದೇ ಔಷಧಿ ಹಿಡಿಂಬೆಯ ಪ್ರಾಣನ ಉಳ್ಸಕ್ ಸಾಧ್ಯ. ಭೀಮ, ಬೇಗ ಎಲ್ಲಾ ಬಾಣಗಳನ್ನು ತೆಗಿ. ಹೇ ನಾರಾಯಣ, ಹೇ ನಾರಾಯಣ, ಹೇ ನಾರಾಯಣ, ಹೇ ನಾರಾಯಣ. ಈಗಂತೂ ಸ್ವರನೂ ನಿಂತೋಯ್ತಲ್ಲ. ಮಹಾದೇವ, ಇದೆಂತ ರಹಸ್ಯ? ಯಾರದು ನನ್ನೇ ಕರೀತಿರೋದು? ಪ್ರಭು, ನೀವ್ ಬಂದ್ಬಿಟ್ರ ಪ್ರಭು? ಈ ಸ್ವರ ಅಂತೂ ಈ ಪ್ರತಿಮೆಯಿಂದಲೇ ಬರ್ತಿರೋದು. ಪ್ರಭು, ನಿಮ್ಮ ದರ್ಶನ ಪಡೆದು ನಾನು ಧನ್ಯಳಾಗ್ಬಿಟ್ಟೆ. ಇವತ್ತು ನನ್ನ ವರ್ಷಗಳ ಪ್ರತೀಕ್ಷೆ ಪೂರ್ಣವಾಯಿತು. ನಾನು ನಿಮಗೆ ಆಭಾರಿ ಪ್ರಭು. ನಾರಾಯಣ ನಾರಾಯಣ. ಮಾತೆ, ನನ್ನ ಪ್ರಭುವಿನದು ಇದೆಂತಹ ಲೀಲೆ? ಈ ಪ್ರತಿಮೆ ಯಾರದ್ದು? ಮತ್ತೆ ಈ ಸ್ತ್ರೀ ಯಾರು? ದೇವರ್ಷಿ, ಈ ಪ್ರಶ್ನೆಗಳ ಉತ್ತರ ತಿಳಿಯುವುದಕ್ಕೆ ಮೊದಲನೆಯದಾಗಿ ನಿಮಗೆ ನರ ಮತ್ತು ನಾರಾಯಣರ ಮಧ್ಯದ ಅಂತರ ತಿಳಿಯಬೇಕು. ನರ ಮತ್ತು ನಾರಾಯಣ? ನಾರಾಯಣ ನಾರಾಯಣ. ಮಾತೆ, ಇದು ಅತ್ಯಂತ ಸರಳ. ನರ ಅರ್ಥಾತ್ ಮನುಷ್ಯ ಮತ್ತು ನಾರಾಯಣ ಅರ್ಥಾತ್ ನನ್ನ ಪ್ರಭು. ಆ ದೇವರ್ಷಿ, ಆದರೆ ಒಂದು ಸಮಯವಿತ್ತು. ಆಗ ನರ ಮತ್ತು ನಾರಾಯಣರ ಮಧ್ಯೆ ಯಾವ ಅಂತರವೂ ಇರಲಿಲ್ಲ. ನರ ಮತ್ತು ನಾರಾಯಣ ಇಬ್ಬರು ಪ್ರಭುವಿನ ಹೃದಯದಲ್ಲಿ ವಾಸಿಸಿದ್ದರು. ಆದರೆ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಮತ್ತು ಶಿವಲಿಂಗದ ಸ್ಥಾಪನೆಗೋಸ್ಕರ ನರ ಮತ್ತು ನಾರಾಯಣರು ಭಿನ್ನ ಭಿನ್ನ ರೂಪದಲ್ಲಿ ಅವತರಿಸಿದರು. ಮತ್ತು ಯಾವ ಶಿವಲಿಂಗದ ದರ್ಶನ ಈಗ ಕೃಷ್ಣ ಮಾಡುತ್ತಿದ್ದಾನೋ ಆ ಶಿವಲಿಂಗದ ಸ್ಥಾಪನೆಯು ನರ ಮತ್ತು ನಾರಾಯಣ ಇಬ್ಬರು ಸೇರಿಕೊಂಡು ಮಾಡಿದ್ದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇ ನರ ಮತ್ತು ನಾರಾಯಣ, ನಾನು ನಿಮ್ಮಿಬ್ಬರ ಆರಾಧನೆಯಿಂದ ಪ್ರಸನ್ನನಾದೆ. ದಯವಿಟ್ಟು ನಿಮ್ಮ ಕಣ್ಣು ತೆರೆಯಿರಿ. ಪ್ರಣಾಮ ಮಹಾದೇವ. ಹೇ ವಿಷ್ಣುವಿನ ಅವತಾರ ನಾರಾಯಣ ಮತ್ತು ನರ, ಹೇಳಿರಿ, ನಾನು ನಿಮಗೆ ಏನು ಸಹಾಯ ಮಾಡಬಹುದು? ಮಹಾದೇವ, ನಾವು ಜಗತ್ತಿನಲ್ಲಿ ನಿಮ್ಮ ಶಿವಲಿಂಗದ ಸ್ಥಾಪನೆ ಮಾಡ ಹೊರಟಿದ್ದೇವೆ. ಮತ್ತು ನಾವು ಬಯಸುವುದು ಈ ಶಿವಲಿಂಗದಲ್ಲಿ ನಿಮ್ಮ ವಾಸವಿರಲಿ. ಆಗ ಜಗತ್ತು ಪೂರ್ಣ ಶ್ರದ್ಧಾ ಭಾವದಿಂದ ನಿಮ್ಮ ಪೂಜೆ ಮಾಡುತ್ತದೆ. ಮತ್ತವರಿಗೆ ಅದರ ಫಲ ಸಿಗಲಿ. ಏವಮಸ್ತು, ಹಾಗೆಯೇ ಆಗಲಿ. ನಿಮ್ಮಿಬ್ಬರ ಮನೋಕಾಮನೆ ಅವಶ್ಯ ಪೂರ್ಣವಾಗಲಿ. ನಾನು ಈ ಶಿವಲಿಂಗದಲ್ಲೇ ವಾಸವಾಗುವೆ. ಆದರೆ ನನ್ನದೂ ಒಂದು ಮನೋಕಾಮನೆ ಇದೆ.
ಆಜ್ಞೆ ಮಾಡಿ ಪ್ರಭು. ನಾನು ಬಯಸುವೆ ನಿಮ್ಮಿಬ್ಬರ ವಾಸವು ಭೂಮಿಯ ಮೇಲೆ ಸದಾಕಾಲವೂ ಇರಲಿ. ಏಕೆಂದರೆ ಕೇವಲ ನೀವಿಬ್ಬರು ಸೇರಿದರೆ ಮಾತ್ರ ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆ ಮತ್ತು ಅಧರ್ಮದ ನಾಶ ಮಾಡಬಹುದು. ಎಲ್ಲ ತಮ್ಮ ಇಚ್ಛೆ ಪ್ರಭು. ನಾವು ನಿಮಗೆ ವಚನ ನೀಡುತ್ತೇವೆ, ಯಾವತ್ತೇ ನಿಮಗೆ ನಮ್ಮಿಬ್ಬರ ಅವಶ್ಯಕತೆ ಇದ್ದರೂ ಈ ಜಗತ್ತಿನಲ್ಲಿ ನಾವು ನರ ಮತ್ತು ನಾರಾಯಣನ ರೂಪದಲ್ಲಿ ಅವತರಿಸುತ್ತೇವೆ. ಓಂ ನಮಃ ಶಿವಾಯ. ದೇವರ್ಷಿ, ಮಹಾದೇವನ ಇಚ್ಛೆಯ ಕಾರಣವೇ ನರ ಮತ್ತು ನಾರಾಯಣ ಮತ್ತೆ ಮತ್ತೆ ಭೂಮಿಯಲ್ಲಿ ಅವತರಿಸುತ್ತಾರೆ. ಮತ್ತು ಇದೇ ಕಾರಣ ಈ ಬಾರಿ ಕೃಷ್ಣ ನಾರಾಯಣ ಮತ್ತು ಅರ್ಜುನ ನರನ ಅವತಾರ. ಈ ಶತಾವರಿ ಔಷಧಿ ಎಲ್ಲಿ ಸಿಗುತ್ತೆ? ನಾರಾಯಣ ನಾರಾಯಣ ಇದರ ಅರ್ಥ ಇದಲ್ಲವೇ ಮಾತೆ? ಇನ್ನು ಕೇವಲ ಅರ್ಜುನ ಮತ್ತು ಪರಮಾವತಾರಿ ಶ್ರೀಕೃಷ್ಣನಷ್ಟೇ ಅಲ್ಲ, ಜೊತೆಗೆ ನರ ಮತ್ತು ನಾರಾಯಣರ ಮಿಲನ ಮತ್ತೆ ಆಗುವುದಿದೆ. ಆದರೆ ಮಾತೆ, ಆ ಪ್ರತಿಮೆಯಾದ ಸ್ತ್ರೀ ಯಾರು? ದೇವರ್ಷಿ, ಮಹಾದೇವನಿಂದ ಆಶೀರ್ವಾದ ಪಡೆದ ನಂತರ ನರ ಮತ್ತು ನಾರಾಯಣ ಎಷ್ಟೋ ಕಾಲ ಮಹಾದೇವನ ಆರಾಧನೆ ಮಾಡಿದರು. ಇವರ ಆರಾಧನೆಯ ಧ್ವನಿ 3 ಲೋಕದಲ್ಲೂ ಧ್ವನಿಸತೊಡಗಿತು. ಇದನ್ನು ನೋಡುತ್ತಲೇ ಇಂದ್ರ ಭಯಭೀತನಾದನು. ನಾರಾಯಣ ನಾರಾಯಣ, ಇಂದ್ರದೇವನಿಗಂತೂ ಎಂದಿಗೂ ತನ್ನ ಇಂದ್ರಾಸನ ಕಳೆದುಕೊಳ್ಳುವ ಭಯ ಕಾಡುತ್ತಿರುತ್ತದೆ. ಮಾತೆ, ಇಂದ್ರದೇವನು ಆಗ ಮಾಡಿದ್ದೇನು? ಅದೇ ದೇವರ್ಷಿ, ಈ ಇಂದ್ರದೇವನ ಚರಿತ್ರೆಯ ವಿಶೇಷತೆ. ಅವನು ನರ ಮತ್ತು ನಾರಾಯಣನ ತಪಸ್ಸನ್ನು ಭಂಗ ಮಾಡುವುದಕ್ಕೆ ರಂಭೆಯನ್ನು ಕಳಿಸಿದ. ಆ ಗುಹೆಯಲ್ಲಿ ಶಿಲೆಯಾಗಿರುವ ಸ್ತ್ರೀ ಬೇರೆ ಯಾರೂ ಅಲ್ಲ, ಬದಲಿಗೆ ರಂಭೆಯೇ. ಆಕೆ ನರ್ತಕಿ ವೇಷದಲ್ಲಿ ನರ ಮತ್ತು ನಾರಾಯಣರ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನಿಸಿದಳು. ಓಂ ನಮಃ ಶಿವಾಯ. 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 ಬಹಳವಾಯಿತು ನಿಮ್ಮಿಬ್ಬರ ಮಹಾದೇವನ ಆರಾಧನೆ. ಇನ್ನು ನೀವು ಶೃಂಗಾರದ ಪೂಜೆ ಮಾಡಿ.
ದೇವಿ, ನೀವು ಯಾರು ಮತ್ತು ಇಲ್ಲೇನು ಮಾಡುತ್ತಿದ್ದೀರಿ? ಅದನ್ನೇ ನಾನೀಗ ತಿಳಿಯಬೇಕಾಗಿದೆ. ಇಲ್ಲಿ ನೀವಿಬ್ಬರು ವ್ಯರ್ಥವಾದ ತಪಸ್ಸನ್ನು ಮಾಡುತ್ತಿದ್ದೀರಿ. ನನಗೆ ನಿಮ್ಮಿಬ್ಬರಲ್ಲಿಯೂ ಪ್ರೇಮ ಹುಟ್ಟುತ್ತದೆ. ಅದಕ್ಕಾಗಿ ನಾನು ನಿಮ್ಮಿಬ್ಬರಲ್ಲೂ ಪ್ರೇಮ ನಿವೇದನೆ ಮಾಡಲು ಬಂದಿರುವೆ. ದೇವಿ, ನಿಮಗೆ ತಿಳಿದಿದೆಯೇ ಈ ಪ್ರೇಮ ಹೇಗಿದೆ ಎಂದು? ನನಗಿಂತ ಅಧಿಕ ಶೃಂಗಾರ ಮತ್ತು ಪ್ರೇಮವನ್ನು ಯಾರು ಅರಿಯಬಲ್ಲರು? ತಿಳಿಸಿರಿ ದೇವಿ, ಯಾವುದು ಪ್ರೇಮ? ಪ್ರೇಮ ಜೀವನದ ಅತ್ಯಂತ ದೊಡ್ಡ ಸತ್ಯ. ಎಲ್ಲರೂ ಹೇಳುತ್ತಾರೆ ಅದು ಒಬ್ಬ ಸುಂದರಿಯ ಆಲಿಂಗನದಿಂದಲೇ ಪ್ರಾಪ್ತವಾಗುತ್ತದೆ. ಯೋಚಿಸಿ ನೋಡಿ, ಒಮ್ಮೆ ನಿಮ್ಮ ಸೌಂದರ್ಯದ ಮೇಲಿನ ನಿಮ್ಮ ಅಹಂಕಾರ ನಿಮಗೆ ಅಹಿತ ಮಾಡಿದರೆ? ಪ್ರೇಮ ಹೀಗೆ ವಿಚಾರ ಮಾಡಿ ಮಾಡುವಂತದ್ದಲ್ಲ. ಇನ್ನು ತಮ್ಮ ಇಚ್ಛೆ. ಇದೇನಾಗುತ್ತಿದೆ ನನಗೆ? ಪ್ರೇಮದ ಹೆಸರಲ್ಲಿ ಯಾಕೆ ಮೋಸ ಮಾಡಲು ಬಂದಿರುವೆ? ಹೇಳು ಹೇಳು, ಯಾರು ಕಳಿಸಿದ್ದು ನಿನ್ನ? ನನ್ನ ಇಂದ್ರನೇ ಕಳಿಸಿದ್ದು, ನಿಮ್ಮಿಬ್ಬರ ತಪಸ್ಸನ್ನು ಭಂಗ ಮಾಡಲು. ಯಾರದ್ದೇ ತಪ ಭಂಗ ಮಾಡುವುದು ಈ ಜಗತ್ತಿನ ಅತ್ಯಂತ ದೊಡ್ಡ ಅಧರ್ಮ, ಮತ್ತು ಈ ಅಧರ್ಮಕ್ಕೆ ಶಿಕ್ಷೆ ನಿನಗೆ ಸಿಗಲೇಬೇಕಿದೆ. ನಾನು ನಿನಗೆ ಶಾಪ ಕೊಡುವೆ, ನೀನಿಲ್ಲೇ ಶಿಲೆಯಾಗಿ ಹೋಗುವೆ. ಕ್ಷಮಿಸಿ ಬಿಡಿ, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಕರ್ಮಗಳ ದೋಷಿ ತಾನೇ ಆಗಿರುತ್ತಾನೆ. ನಾನು ನಿನ್ನ ಶಾಪ ಮುಕ್ತಳಾಗಿ ಮಾಡಲಾರೆ. ಆದರೆ ದ್ವಾಪರ ಯುಗದಲ್ಲಿ ನನ್ನ ಕೃಷ್ಣನವತಾರ ಆದಾಗ ಅವನೇ ನಿನ್ನ ಉದ್ಧಾರ ಮಾಡುತ್ತಾನೆ. ದೇವರ್ಷಿ, ರಂಭಾ ಇಲ್ಲಿಯವರೆಗೆ ತನ್ನ ಮುಕ್ತಿಗಾಗಿ ನರನಾರಾಯಣರ ಪ್ರತೀಕ್ಷೆಯಲ್ಲಿದ್ದಾಳೆ. ಪ್ರಭು, ಈ ಅಭಾಗ್ಯ ನಿನ್ನ ಉದ್ಧಾರ ಮಾಡಿ ಪ್ರಭು. ನನ್ನನ್ನು ಇಲ್ಲಿಗೆ ಬರುವಾಗ ಮಾಡಿದೆ. ಈಗ ನೀನು ಶಾಪ ಮುಕ್ತರಾದೆ ರಂಬಿ. ಪ್ರಭು, ನೀವೀ ದುರ್ಭಾಗ್ಯಗಳನ್ನ ಉದ್ಧಾರ ಮಾಡಿದಿರಿ. ನಾನು ನಿಮಗೆ ಬಹಳ ಆಭಾರಿಯಾಗಿದ್ದೀನಿ. ನನಗೆ ಅಪ್ಪಣೆ ಕೊಡಿ ಪ್ರಭು. ನಿನ್ನ ಕಲ್ಯಾಣವಾಗಲಿ. ಅದೇ ತಾನೆ, ಮತ್ತೆ ಈ ಜಾಗನೂ ಅದೇ. ಇದೇ ಈಟಿನ ನನ್ನ ನಾರಾಯಣ ಅವತಾರದ ಮೇಲೆ ಪ್ರಯೋಗಿಸಿದ್ದು. ಓಂ ನಮಃ ಶಿವಾಯ. ಓಂ ನಮಃ ಗೆಳೆಯ, ಗೆಳೆಯ, ಇದೇನು ಅನರ್ಥವಾಯಿತು ಗೆಳೆಯ? ಈ ಈಟಿ ನಿನ್ನ ಮೇಲೆ ಎಸೆದವರು ಯಾರು? ಗೆಳೆಯ, ಗೆಳೆಯ, ಬಹುಶಃ ಯಾರೋ
ಅಡಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಿರ್ಬೇಕು. ಗೆಳೆಯ, ಏನಾಗುವುದಿಲ್ಲ ನಿನಗೆ ಅನಿಸುತ್ತಿದೆ. ನಮ್ಮ ಜೊತೆ ಇಲ್ಲಿಯವರೆಗೆ ಮಾತ್ರ. ನಮ್ಮ ತಪಸ್ಸಿನ ಅಂತ್ಯ ಹೀಗಾಗುತ್ತಿದೆ. ಇಲ್ಲ, ಹಾಗಾಗೋಕ್ ನಾನು ಬಿಡೋದಿಲ್ಲ. ನನ್ ಬೇಟೆ ಎಲ್ಲಿದೆ? ಈ ಈಟಿಯನ್ನು ಎಸೆದವನು ನೀನಾ? ಹಾ ಋಷಿವರ್ಯ, ಈಟಿನ ನಾನೇ ಎಸ್ದೆ. ಆದ್ರೆ ನಾನ್ ಅನ್ಕೊಂಡೆ ಈ ಗುಹೆ ಒಳಗೆ ಯಾವ್ದೋ ಪ್ರಾಣಿ ಇದೆ ಅಂತ. ನನ್ನ ಆಹಾರಕ್ಕಾಗಿ ಹೀಗ್ ಮಾಡ್ದೆ. ನಿನ್ನ ಹಸಿವಿನ ಶಮನಕ್ಕೆ ನಾರಾಯಣನ ಮೇಲೆ ದಾಳಿ ಮಾಡಿದೆಯಾ? ನಾನೀಗ ನಿನಗೆ ಶಾಪ ನೀಡುತ್ತೇನೆ. ಇಂದಿನಿಂದ ನೀನು ಪಶುವಿನ ರೀತಿ ಎಲ್ಲೆಡೆ ಅಲೆದಾಡುವೆ. ನನ್ನ ಕ್ಷಮಿಸ್ಬಿಡಿ ಋಷಿವರ್ಯ. ಹೇ ನಾರಾಯಣ, ನೀವಂತೂ ದಯಾಳು. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ನನ್ನನ್ನ ಕ್ಷಮಿಸ್ಬಿಡಿ. ನೀನು ಏನನ್ನೇ ಮಾಡಿದರೂ ಅರಿಯದೆ ಮಾಡಿದೆ. ಹಾಗಾಗಿ ನನ್ನ ಮತ್ತು ನರನ ಅವತಾರದ ಪುನರ್ಮಿಲನವಾಗುವುದು. ಆ ದಿನ ನರನ ಹೊಸ ಜನ್ಮ ಅರ್ಜುನನ ಮೂಲಕ ನಿನ್ನ ಉದ್ಧಾರವಾಗುವುದು. ಅಲ್ಲಿಯವರೆಗೆ ನೀನು ಪಶುವಿನ ಜೀವನದಲ್ಲಿ ಬದುಕಬೇಕಾಗುವುದು. ಗೆಳೆಯ, ನಿನಗೇನು ಆಗುವುದಿಲ್ಲ. ನಿನ್ನನ್ನು ನೀನು ಸಂಭಾಳಿಸಿಕೋ. ನಾನು ಕೂಡಲೇ ಔಷಧಿ ತರುತ್ತೇನೆ. ಅರ್ಜುನ, ನೀನೀಗ್ಲೂ ಔಷಧಿ ಹುಡುಕ್ತಿದ್ಯಲ್ವಾ? ಆ ದಿನ ನೀನು ತಡ ಮಾಡ್ದಿ, ಆದ್ರೆ ಇವತ್ತು ತಡ ಆಗೋದ್ ಬೇಡ. ಅರ್ಜುನ, ನೀನು ಉತ್ತರ ದಿಕ್ಕಲ್ಲಿ ಹೋಗು. ಅಲ್ಲಿ ಒಂದು ಪೊದೆ ಇದೆ. ಆ ಔಷಧಿ ಸದಾ ನೀರಿನ ಅಕ್ಕಪಕ್ಕದಲ್ಲೇ ಬೆಳೆಯೋದು. ಅಲ್ಲಿಂದ ನೀನು ಆ ದಿನ ಔಷಧಿ ತಗೊಂಡ್ ಬಂದಿದ್ದೆ. ಹೋಗು ಅರ್ಜುನ, ಹೋಗು. ನೀರಿರೋ ಜಾಗ ಸಿಕ್ತು. ಇಲ್ಲೇ ಅಕ್ಕಪಕ್ಕದಲ್ಲಿ ಶತಾವರಿ ಔಷಧಿ ಸಿಗ್ಬೋದು. ಹಾ, ಇದೇ ಶತಾವರಿ ಔಷಧಿ. ಇದು ನೀರಿರೋ ಕಡೆನೆ ಬೆಳೆಯೋದು. ನಾನು ಆದಷ್ಟು ಬೇಗ ಇದನ್ನ ತಗೊಂಡು ಹೋಗ್ಬೇಕು. ಹೇ ಮಹಾದೇವ, ನಿಮ್ಮ ಇಚ್ಛೆ ಮತ್ತೆ ನಿಮಗೆ ಕೊಟ್ಟಿರೋ ವಚನದ ಹಾಗೆ ನಾವು ನರ ಮತ್ತೆ ನಾರಾಯಣ ಈ ಜಗತ್ತಲ್ಲಿ ಪುನಃ ಧರ್ಮದ ಸ್ಥಾಪನೆಗಾಗಿ ಅವತರಿಸಿದ್ದೀವಿ. ನನ್ನ ಪೂಜೆನ ಸ್ವೀಕಾರ ಮಾಡಿ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ. ಹೇ ಪ್ರಭು, ನೀವಿಲ್ಲಿ ಬಂದು ನನ್ನ ಧನ್ಯನಾಗಿಸಿದಿರಿ. ನಾನು ಬಹಳ ಕಾಲದಿಂದ ನಿಮ್ಮ ಪರಮಾವತಾರದ ಪ್ರತೀಕ್ಷೆ ಮಾಡುತ್ತಿದ್ದೆ. ಈಗ ನೀವು ಏನನ್ನು ಹೇಳಿದ್ರು ಹಾಗೆ ಎಲ್ಲ ಆಗ್ತಾ ಇದೆ. ಈಗ ಪುನಃ ನರ ಮತ್ತೆ ನಾರಾಯಣ ಮಿಲನ ಆಗೋದ್ರಲ್ಲಿದೆ. ಹಾ, ನರನ ಅವತಾರ ಪಾಂಡುಪುತ್ರ ಅರ್ಜುನ ನಿಮ್ಮನ್ನು ಭೇಟಿಯಾಗಲು ಶೀಘ್ರವೇ ಬರುತ್ತಿದ್ದಾನೆ. ಒಂದು ಬಾರಿ ಪುನಃ ಈ ಜಗತ್ತು ನರ ಮತ್ತು ನಾರಾಯಣನ ಶುಭ ಮಿಲನ ನೋಡಲಿದೆ. ಮಹಾದೇವ, ನಾನು ಆ ಶುಭ ಗಳಿಗೆಗಾಗಿ ಪ್ರತೀಕ್ಷೆ ಮಾಡ್ತಿದ್ದೀನಿ. ಆಗ ಯುಗ ಯುಗಗಳ ಮುಂಚೆ ನನ್ನಿಂದ ದೂರ ಆದ ಗೆಳೆಯನ್ನ ಪುನಃ ನೋಡಕ್ ಹೋಗ್ತಿದ್ದೀನಿ. ನನ್ಗೆ ಹೀಗೆ ಯಾಕೆ ಅನ್ಸ್ತಾ ಇದೆ? ಯಾರೋ ನನ್ಗೆ ಈ ಔಷಧಿ ಗಿಡ ಇರೋ ಜಾಗದ ಬಗ್ಗೆ ಹೇಳ್ದಾಗೆ. ಯಾರೋ ಇದಾರೆ. ಯಾರಿರ್ಬೋದು?
ಶತಾವರಿ ಔಷಧಿ ತಂದಿದ್ದೀನಿ. ಹಿಡಿಂಬೆ, ನೀನ್ ಹುಷಾರಾಗಿದ್ಯಾ? ಹಾ ಅಮ್ಮ, ಈಗ ಕ್ಷೇಮವಾಗಿದ್ದೀನಿ. ಆದ್ರೆ ಈಗಷ್ಟೇ ಔಷಧಿ ಹಚ್ಚಿದ್ದೆ, ಇಷ್ಟು ಬೇಗ ಹೇಗ್ ಸರಿಯಾದೆ? ಅಮ್ಮ, ನಾವ್ ಅಸುರರು, ನಮ್ಗೆ ಮನುಷ್ಯರಿಗಿಂತ ಹೆಚ್ಚು ಜೀವಶಕ್ತಿ ಇರುತ್ತೆ. ಹಾಗಾಗಿ ನಮ್ಗೆ ಗುಣ ಆಗೋದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಹಿಡಿಂಬೆ, ನಮ್ಮ ಅರ್ಜುನ ಸರಿಯಾದ ಸಮಯಕ್ಕೆ ಹೋಗಿ ಔಷಧಿ ತಂದ, ಅದನ್ನ ಅಮ್ಮ ನಿಂಗ್ ಹಚ್ಚದ್ಲು. ಇಲ್ದಿದ್ರೆ ಇವತ್ತು ರಾಕ್ಷಸರ ಜೀವಶಕ್ತಿ ಬಗ್ಗೆ ಗೊತ್ತಾಗ್ತಿತ್ತು. ಭೀಮಾ, ನಮ್ಮಲ್ಲಿ ಜೀವಶಕ್ತಿ ಇದ್ದಾಗಷ್ಟೇ ಔಷಧಿನೂ ತನ್ನ ಕೆಲ್ಸ ಮಾಡೋದು. ಹಿಡಿಂಬೆ, ನೀನು ನಿನ್ ಗೆಳೆಯರು ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ಒಬ್ಬ ತಾಯಿಯಾಗಿರೋ ಕಾರಣಕ್ಕೆ ನಿನಗೆ ಆಭಾರಿಯಾಗಿದ್ದೀನಿ. ನೀನ್ ನನ್ನ 5 ಮಕ್ಕಳನ್ನ ರಕ್ಷಣೆ ಮಾಡಿದ್ಯಾ. ಅಮ್ಮ, ನಾನಂತೂ ನನ್ನ 5 ಗೆಳೆಯರನ್ನ ರಕ್ಷಣೆ ಮಾಡಿದ್ದೀನಿ. ಅಮ್ಮ, ಸಂಜೆ ಆಗ್ತಾ ಇದೆ, ಈಗ ನಾವು ಹೊರಡೋಣ. ಹಾ ಯುಧಿಷ್ಠಿರ. ಹಿಡಿಂಬೆ, ನಾವಿನ್ನ ಹೊರಡ್ತೀವಿ. ಬನ್ನಿ ಮಕ್ಕಳೇ. ಏನಾಯ್ತು ಹಿಡಿಂಬೆ? ಯಾಕೆ ನೀನ್ ಹಾಗೆ ನಿಂತಿದ್ಯಾ? ನಿನಗೆ ನಿನ್ ಗೆಳೆಯರ ಜೊತೆ ಬರಕ್ಕೆ ಇಷ್ಟ ಇಲ್ವಾ? ಖಂಡಿತ ಅಮ್ಮ, ನಿಜವಾಗ್ಲೂ ಬರ್ಲಾ? ಹಿಡಿಂಬೆ, ಇಷ್ಟು ಅಪಾಯ ತುಂಬಿರೋ ಕಾಡನ್ನ ನೀನಿಲ್ದೆ ನಾವು ದಾಟಕ್ ಆಗಲ್ಲ. ಬಾ ಹಿಡಿಂಬೆ. ಈಗ ನಾವು ಬೃಂದಾವನಕ್ ಮುಂಚೆ ಎಲ್ಲೂ ನಿಲ್ಲೋದ್ ಬೇಡ. ಬೃಂದಾವನ ಅಲ್ಲ ಅರ್ಜುನ, ಮಥುರೆ. ಮಥುರೆ ತಲುಪದ್ಮೇಲೆನೆ ನಮ್ ಪ್ರಯಾಣದ ಆಯಾಸ ದೂರ ಆಗದು. ಈಗ ನಾವು ಮಥುರೆ ಕಡೆಗೆ ಹೋದ್ರೆ ಕೃಷ್ಣ ಸಿಗಲ್ವಲ್ಲ? ಕೃಷ್ಣ, ಕೃಷ್ಣ, ಎಲ್ಲಿದ್ಯಾ ಕೃಷ್ಣ ನೀನು? ಕೃಷ್ಣ ಅಣ್ಣ, ಕೃಷ್ಣ, ನೀನ್ ಇಲ್ಲಿದ್ಯಾ? ನಾನಲ್ಲಿ ಇಡೀ ಕಾಡನ್ನೇ ಹುಡುಕ್ ನೋಡ್ದೆ. ಅಣ್ಣ, ನಿನ್ನ ಯಾಕೆ ಹುಡುಕ್ತಿದ್ಯಾ? ನಾನ್ ನಿನ್ಗಾಗಿ ಹಣ್ಣು ತರೋಕ್ ಹೋಗಿದ್ದೆ. ತಗೋ, ತಿನ್ನು. ತಗೋ ತಗೋ ತಗೋ, ತಿನ್ನು. ತಗೋ ಕೃಷ್ಣ, ತಿನ್ನು. ನಿಂತ್ಕೋ. ಈಗ ನಾನ್ ನಿನಗೆ ಹಣ್ಣಲ್ಲ, ನನ್ ಗದೆಯಿಂದ ಏಟ್ ತಿನ್ನಿಸ್ತೀನಿ. ಏಟು. ಅಣ್ಣಂಗಂತೂ ಕೋಪ ಬಂದಿದೆ. ನಿಂತ್ಕೋ. ನಿಲ್ಲು, ನಿಲ್ಲು. ಅಣ್ಣ, ನಾನೇನ್ ಮಾಡ್ದೆ? ನೀನ್ ನಿಲ್ಲು, ಈಗ್ಲೇ ಹೇಳ್ತೀನಿ ನಾನ್ ನಿನ್ಗೆ. ನಿಲ್ಲು ಕೃಷ್ಣ, ನಿಲ್ಲು, ನಿಲ್ಲು. ಅಣ್ಣ, ನನ್ಗೆ ನೆನ್ಪಾಯ್ತು, ನನ್ಗೆ ಹಸುವಾಗಿತ್ತು. ಈಗ್ಲಾದ್ರೂ ಶಾಂತನಾಗು ಅಣ್ಣ. ಇಲ್ಲ ಕೃಷ್ಣ, ಎಲ್ಲಿವರೆಗೂ ನಿನ್ಗೆ ಶಿಕ್ಷೆ ಸಿಗೋಲ್ವೋ ಅಲ್ಲಿ ತನಕ ನೀನ್ ಸುಧಾರ್ಸಲ್ಲ. ಅಣ್ಣ, ನೀನು ಹಣ್ಣು ತರಕ್ ಹೋಗಿದ್ಯಲ್ಲ, ಕೊಡು ಮತ್ತೆ ನನ್ಗೆ ಹಣ್ಣು ಕೊಡು. ಹಾ, ನಾನ್ ನಿನ್ಗೆ ಹಣ್ಣು ತಗೊಂಡ್ ಬಂದಿದ್ದೆ, ಆದ್ರೆ ನಿನ್ನಲ್ಲಿ ಇರ್ಲೇ ಇಲ್ಲ. ಅದಕ್ಕೆ ನಾನು ಅರ್ಧ ಹಣ್ಣನ್ನ ಅಲ್ಲೇ ತಿಂದೆ. ಆಮೇಲೆ ನಿನ್ನ ಹುಡ್ಕಿ ಹುಡ್ಕಿ ನನ್ಗೆ ಮತ್ತೆ ಹಸ್ವಾಯ್ತು. ಹಾಗಾಗಿ ಇಲ್ಲಿ ಉಳ್ದಿರೋ ಅರ್ಧ ಪಾಲನ್ನು ನಾನೇ ತಿನ್ಬೇಕಾಗುತ್ತೆ. ಅಯ್ಯೋ ಅಣ್ಣ, ಅಂತದ್ದೇನಾಯ್ತು? ನೀನ್ ನನ್ನ ಹಿಂದೆ ಬೀಳೋಂಥದ್ದು. ಆಗ್ಲಿ ಅಣ್ಣ, ಹೇಗೂ ನನ್ನ ಹಸಿವು ಹಣ್ಣಿಂದ ಕಡಿಮೆ ಆಗುತ್ತಂತದ್ದಲ್ಲ. ನನ್ನ ಹಸಿವಂತೂ ಕೇವಲ ಬೆಣ್ಣೆಯಿಂದ ಕಡಿಮೆ ಆಗುತ್ತೆ. ನಡಿ ಅಣ್ಣ, ಅಮ್ಮ ನಮ್ಮ ಪ್ರತೀಕ್ಷೆ ಮಾಡ್ತಿರ್ತಾಳೆ. ಕೃಷ್ಣ, ಮೊದ್ಲು ನನ್ಗೆ ಇದನ್ ಹೇಳು,
ನಿನ್ಗೆ ನಿಜವಾಗ್ಲೂ ಹಸ್ವಾಗಿತ್ತಾ ಅಥವಾ ನನ್ನನ್ನ ಇಲ್ಲಿಂದ ದೂರ ಕಳ್ಸಿ ಯಾವ್ದಾದ್ರೂ ಮಾಯ ಮಾಡೋದ್ರಲ್ಲಿ ಮುಳುಗ್ಬಿಟ್ಟಿದ್ಯಾ? ಮಾಯ ಮತ್ತೆ ನಾನು ಅಣ್ಣ, ನಾನೆಷ್ಟು ಚಿಕ್ಕ ಬಾಲಕ, ಮತ್ತೆ ನಾನೆಂತ ಮಾಯ ರಕ್ಷಿಸೋಕಾಗತ್ತೆ? ಕೃಷ್ಣ, ಒಂದೊಂದ್ಸಲ ನನ್ಗನ್ಸುತ್ತೆ ನೀನ್ ನನ್ಗೆ ತಮ್ಮ ಆಗಿದ್ದೆ ನನ್ ಹಿಂದೆ ಯಾವ್ದೋ ಮಾಯ ರಚಿಸೋದಕ್ಕೆ ಅಂತ. ಹಾಗೆಲ್ಲ ಏನೂ ಇಲ್ಲ ಅಣ್ಣ, ನನ್ಗೆ ಮಾಯ ಮಾಡೋದೆಲ್ಲ ಏನೂ ಗೊತ್ತಿಲ್ಲ. ಈಗ ನಡಿ ಅಣ್ಣ, ನನ್ಗೆ ಅಮ್ಮನ ಕೈಯಿಂದ ಬೆಣ್ಣೆ ತಿನ್ಬೇಕು. ಬೇಗನೆ ಬಾ ಅಣ್ಣ, ನಡಿಬೇಕ ಅಣ್ಣ, ನಡಿ. ಆಹಾ, ನಡಿ ಕೃಷ್ಣ. ಅಮ್ಮ, ಹೋಗೋಣ. ಮೊದ್ಲು ಬೃಂದಾವನಕ್ಕೆ ಹೋಗೋಣ. ಇರು ಅರ್ಜುನ, ಅಮ್ಮ ತೀರ್ಮಾನ ಮಾಡಾಗಿದೆ. ನಾವು ವೃಂದಾವನಕ್ಕಲ್ಲ ಮಥುರೆಗೆ ಹೋಗೋಣ. ಇಲ್ಲ ಯುಧಿಷ್ಠಿರ, ಅಲ್ಲಿಗೆ ನಾನ್ ಮಾತ್ರ ಹೋಗ್ತಾ ಇರೋದು. ಅಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು ಅಷ್ಟೊಂದು ಸುರಕ್ಷಿತ ಅಲ್ಲ. ಅಮ್ಮ, ಅಲ್ಲಿ ನಮ್ಮ ಮಾವ ಅತ್ತೆ ಇರೋದು. ಅಲ್ಲಿ ಯಾರಿಂದ ಅಪಾಯ ಆಗುತ್ತೆ? ಅಲ್ಲಿ ಕಂಸ ಇದ್ದಾನೆ. ಅವನಿಗಿಂತ ದೊಡ್ಡ ಸಂಕಟ ಇನ್ಯಾವ್ದಿರುತ್ತೆ? ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಮತ್ತೀಗ ನಾವು ಎಲ್ಲಿ ಹೋಗ್ತಿದೀವಮ್ಮ? ನೀವೆಲ್ರೂ ಹಿಡಿಂಬೆ ಜೊತೆಗೆ ವೃಂದಾವನಕ್ಕೆ ಹೋಗ್ಬೇಕು. ಮತ್ತಲ್ಲಿ ನನ್ನ ಪ್ರತೀಕ್ಷೆ ಮಾಡ್ಬೇಕು. ನಿಮ್ಮ ಮಾವ ವಸುದೇವನ್ನ ಮತ್ತೆ ಅತ್ತೆ ದೇವಕಿನ ನೋಡ್ಕೊಂಡು ಅಲ್ಲಿಗೆ ಬರ್ತೀನಿ. ಆದ್ರೆ ಅಮ್ಮ, ನೀನೊಬ್ಳೆ ಮಥುರೆಗೆ ಹೇಗ್ ಹೋಗ್ತೀಯಾ? ಭೀಮಾ, ಇದು ನನ್ನ ಆಜ್ಞೆ. ಹಾಗೆ ಆಗ್ಲಮ್ಮ. ಶೀಘ್ರವಾಗಿ ಹೋಗಿ ಮಕ್ಕಳೇ.